ಗುರುವಾರ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಕ್ಷೇತ್ರದ ಭೂಚೇನಹಳ್ಳಿ ಕಾವಲಿನಲ್ಲಿ ಹಳ್ಳಕ್ಕೆ ಅಡ್ಡಲಾಗಿ 95 ಲಕ್ಷ ರು ವೆಚ್ಚದಲ್ಲಿ ಬಾಕ್ಸ್ ಕಲ್ವರ್ಟ್ ನಿರ್ಮಾಣಕ್ಕೆ ಹಾಗೂ ಗೆದ್ದೆಹಳ್ಳಿ ಸಮೀಪದ ಹಳ್ಳಕ್ಕೆ ಅಡ್ಡಲಾಗಿ ಲೋ ಲೆವೆಲ್ ಪೈಪ್ ಕಾಸ್ವೆ ನಿರ್ಮಾಣಕ್ಕೆ 55 ಲಕ್ಷ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು. ಗುದ್ದಲಿ ಪೂಜೆಯ ನಂತರ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ಜಲ ನಿಗಮದ ವತಿಯಿಂದ ಈ ಎರಡೂ ಕಾಮಗಾರಿಗಳಿಗೆ ಅನುದಾನ ಬಂದಿದ್ದು, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆ ಅಭಿವೃದ್ಧಿಗೂ ಬದ್ಧವಾಗಿದೆ ಎಂದು ತಿಳಿಸಿದರು. ಮತ್ತು ಈ ಭಾಗದಲ್ಲಿ ಸೇತುವೆ ಕುಸಿದಿರುವ ಕಾರಣದಿಂದ ಜನರ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಆದ್ದರಿಂದ ಆದಷ್ಟು ಬೇಗ ಗುಣಮಟ್ಟದ ಸೇತುವೆ ಕಾಮಗಾರಿಯನ್ನ ಮಾಡುವಂತೆ ಗುತ್ತಿಗೆದಾರರಿಗೆ ತಿಳಿಸಿದರು. ಯರಳಪ್ಪ ಆಂಜನೇಯ ದೇವಸ್ಥಾನದ ರಸ್ತೆ ಮತ್ತೆ ಈ ಸೇತುವೆ ಇವೆರಡೂ ಬಹುದಿನದ ಜನರ ಕನಸಾಗಿತ್ತು. ಅದನ್ನು ಬಹುಶಃ ಇವತ್ತು ಬಹು ವರ್ಷಗಳ ಒಂದು ಬೇಡಿಕೆ ಆಗಿತ್ತು. ಅದನ್ನು ಈಡೇರಿಸೋದಕ್ಕೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದದಿಂದ ಅವರು ಕೊಟ್ಟ ಅನುದಾನದಲ್ಲಿ ಇವತ್ತು ಇಲ್ಲಿ ವಿಜೆಎನ್ಎಲ್ಲಿಂದ 55 ಲಕ್ಷ ರೂಪಾಯಿಂದು ಸೇತುವೆ ಮತ್ತು ಸದ್ಯದಲ್ಲೇ ಸುಮಾರು 1 ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡಿ ರಸ್ತೆ ಇವಿಷ್ಟನ್ನು ಈ ಭಾಗಕ್ಕೆ ಮಾಡುವಂಥ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದರ ಸದುಪಯೋಗ ಎಲ್ಲ ಇಲ್ಲಿನ ರೈತರಿಗೆ ಆಗಬೇಕು. ನಮ್ಮ ದೇಶ ಪ್ರಪಂಚದಲ್ಲೇ ಅತಿ ಹೆಚ್ಚು ರೈತರನ್ನು ಹೊಂದಿರತಕ್ಕಂಥ, ಕೃಷಿಯನ್ನೇ ಅವಲಂಬಿತ ಇರತಕ್ಕಂಥ ದೇಶ ಯಾವುದಾದ್ರು ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಪ್ರೀತಿಯ ಹೆಮ್ಮೆಯ ಭಾರತ ದೇಶ ಅಂತೇಳಿ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಕೃಷಿಕ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನೀವೆಲ್ಲ, ನಾನು ಒಬ್ಬ ಸಾಮಾನ್ಯ ಕೃಷಿಕ ಕುಟುಂಬದಿಂದ ಬಂದಿರೋದ್ರಿಂದ ಎಲ್ಲ ನಮ್ಮ ಕೃಷಿಕರ ಬಾಳನ್ನು ಹಸನನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಯೋಜನೆಗಳನ್ನು ತಂದಿದ್ದೇವೆ. ಒಂದು ಕೆರೆ ನೀರು ತುಂಬಿಸುವ ಯೋಜನೆ, ಮತ್ತು ರೈತರಿಗೆ ಸೇತುವೆಗಳು, ರಸ್ತೆಗಳು, ಮತ್ತು ಏನು ಸಮುದಾಯ ಭವನಗಳು, ಮತ್ತು ಎಲ್ಲ ಜನಾಂಗದಲ್ಲಿರ್ತಕ್ಕಂಥ ಬಡವರ ಬಾಳನ್ನು, ಶೋಷಿತ ವರ್ಗದವರ ಬಾಳನ್ನು ಸಮಸಮಾಜದ ನಿರ್ಮಾಣಕ್ಕೆ ಬಹುಶಃ ಈ ದೇಶದಲ್ಲಿ ಏನಾದ್ರೂ ಈ ದೇಶ ಕಂಡ ಮಹಾನ್ ವ್ಯಕ್ತಿಗಳು 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು, 19ನೇ ಶತಮಾನದಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು, ಮತ್ತು 15ನೇ ಶತಮಾನದಲ್ಲಿ ಕನಕದಾಸರು, ಇವರೆಲ್ಲ ಶೋಷಿತ ವರ್ಗದ ಧ್ವನಿಯಾಗಿ ನಿಂತವರು. ಇವು ಸಮಸಮಾಜದ ನಿರ್ಮಾಣಕ್ಕಾಗಿ ಹೋರಾಟ ಮಾಡಿದಂಥ ಮಹಾಪುರುಷರು. ಇಂಥ ಮಹಾಪುರುಷರ ಪ್ರಥಮ ಸಾಲಿನಲ್ಲಿರ್ತಕ್ಕಂಥ ಜಗಜ್ಯೋತಿ ಬಸವಣ್ಣನವರ ವಿಚಾರಧಾರೆಗಳನ್ನು ಜೊತೆ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರು ಇದ್ದರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ. ಇಂಥ ಸಂದರ್ಭದಲ್ಲಿ ಕೇವಲ ಅಭಿವೃದ್ಧಿ, ದೇವಸ್ಥಾನ ಅದಷ್ಟೇ ಆಗದೆ ಬಡವರ ಏನು ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ದೃಷ್ಟಿಯಿಂದ, ಅವರ ಬದುಕನ್ನು ಹಸಿರಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ 5 ಗ್ಯಾರಂಟಿಗಳನ್ನು ಮೊದಲು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕೊಟ್ಟರು. ಬಹುಶಃ ಇಲ್ಲಿರ್ತಕ್ಕಂಥ ನೀವೆಲ್ಲ ಏನು ನಮ್ಮ ಮನೆಗಳಲ್ಲಿ ಹೋಗಿ ಯಾರೇ ತಾಯಂದ್ರ ಹತ್ರ ಮಾತಾಡಿದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರ್ತಕ್ಕಂಥ 2,000 ಬಗ್ಗೆ ಅವ್ರಿಗೆ ಸಂತೋಷ ಇದೆ. ಹೆಣ್ಣು ಮಕ್ಕಳಿಗೆ ಏನು ಶಕ್ತಿ ಯೋಜನೆ ಉಚಿತ ಬಸ್ ಮಾಡೋದು ಸಂತೋಷ ಇದೆ. ಅದೇ ರೀತಿ ಕುಟುಂಬದ ಬಡವರು ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ಅಂತ 200 ಯೂನಿಟ್ವರೆಗೂ ಗೃಹಜ್ಯೋತಿ ಮುಖಾಂತರ ವಿದ್ಯುತ್ತನ್ನು ಫ್ರೀ ಕೊಡ್ತಾ ಇರ್ತಕ್ಕಂಥದ್ದು. 10 kg ಅನ್ನಭಾಗ್ಯ ಯೋಜನೆಯಡಿ ಯಾರೂ ಹಸುವಿನಿಂದ ಬಳಲಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಯಾಕೆ ಇದನ್ನು ಮಾಡಿದರು ಅಂದರೆ 13ರಿಂದ 18ರಲ್ಲಿದ್ದಾಗ 7 kg ಕೊಟ್ಟಿದ್ದರು ಸಿದ್ದರಾಮಯ್ಯನವರು. ಈಗ 10 kg ಕೊಟ್ಟಿದ್ದಾರೆ. ಕಾರಣ ಏನು ಅಂತೇಳಿದರೆ, ಒಬ್ಬ ಸಿದ್ದರಾಮನ ಉಂಡಿ, ಮೈಸೂರು ಹತ್ರ ಸಿದ್ದರಾಮಯ್ಯನ ಉಂಡಿನಲ್ಲಿ ಹುಟ್ಟಿದಂಥ ಒಬ್ಬ ಸಾಮಾನ್ಯ ರೈತನ ಮಗ, ಕುರಿಕಾಯವನ ಮಗ ಓದಿ ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಬಡವರು ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿತ್ತು. ಯಾವುದೇ ಕಾರಣಕ್ಕೂ ಬಡವರು ಹಸುವಿನಿಂದ ಬಳಲಬಾರ್ದು ಅನ್ನೋ ದೃಷ್ಟಿಯಿಂದ 10 kg ಅಕ್ಕಿನ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದರು. ನಮ್ಮ ಸಾಮಾನ್ಯ ರೈತನ ಮಗ, ಒಬ್ಬ ಕುರಿಕಾಯವನ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಸಿದ್ದರಾಮಯ್ಯನವರು. ಅದೇ ರೀತಿ ದೇಶದಲ್ಲೂ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಿದ್ದಂಥ ಟೀ ಮಾರೋನ ಮಗನೂ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೋದು. ಅಂಥ ಒಂದು ಶಕ್ತಿ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕಿದೆ, ಸಂವಿಧಾನಕ್ಕಿದೆ. ಆ ಸಂವಿಧಾನ ಬರೆದಿದ್ದ್ಯಾರು ಅಂತೇಳಿದರೆ ಅದು ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ B.R. ಅಂಬೇಡ್ಕರ್ ಅನ್ನೋದನ್ನು ನೀವೆಲ್ಲ ಮರಿಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ದಲೇ ಇದ್ದಿದ್ರೆ, ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೋರಾಟ ಮಾಡದೇ ಇದ್ದರೆ, 15ನೇ ಶತಮಾನದಲ್ಲಿ ಕನಕದಾಸರು ಬರದೇ ಇದ್ದರೆ, ವಾಲ್ಮೀಕಿ ಬರದೇ ಇದ್ದರೆ, ನಾರಾಯಣಗುರು ಬರದೇ ಇದ್ರು, ಇವರೆಲ್ಲ ಬರದೇ ಇದ್ದಿದ್ರೆ ಇವತ್ತು ನಾನು ಶಾಸಕ ಅಲ್ಲ, ಇಲ್ಲಿರೋ ಪಂಚಾಯತಿ ಮೆಂಬರ್ಗಳು ರುದ್ರಮ್ಮ, ಸುಧಾ,
ನಮ್ಮ ಶೈಲಜಾ, ಸವಿತಾ, ಹೇಮಕ್ಕ ಯಾರೂ ಚುನಾಯಿತ ಪ್ರತಿನಿಧಿಗಳು ಹಾಕಾಗ್ತಾರೆ ಚಂದ್ರಮ್ಮ. ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಯೋಚನೆಗಳಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಇವತ್ತು ಈ ರೀತಿ ರೈತರ ಪರವಾಗಿ, ಬಡವರ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಏನು ಇವತ್ತು ಈ ಸೇತುವೆ ನಿರ್ಮಾಣ ಮಾಡಿದ್ವಿ, ಬಹುಶಃ ಇದು ಗೆದ್ಲೆಹಳ್ಳಿ, ನಮ್ಮ ನೀರ್ಗೊಂಡಿ ಮಠ, ನಿಡಘಟ್ಟ, ನಮ್ಮ ಚನ್ನನಕೊಪ್ಪಲು ಇವರೆಲ್ಲರಿಗೂ ಅನುಕೂಲ ಆಗಲಿ, ಇದ್ರ ಸದುಪಯೋಗ ಆಗಲಿ. ಇದ್ರ ಜೊತೆ ನಾನು ನಮ್ಮ ರೈತರಲ್ಲಿ ಒಂದೇ ಕಳಕಳಿಯಿಂದ ಮನವಿ ಮಾಡೋದು, ಕಷ್ಟಪಟ್ಟು ನೀವೇನು ಈ ರೈತರಲ್ಲಿ ದುಡಿಮೆ ಮಾಡ್ತಾಯಿದ್ದೀರಾ, ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರನ್ನು ಒಳ್ಳೆ ವಿದ್ಯಾವಂತರನ್ನಾಗಿ ಉತ್ತಮ ಬದುಕನ್ನು ರೂಪಿಸ್ಕೊಡ್ಲಿಕ್ಕೆ ನೀವೆಲ್ಲ ದುಡಿಬೇಕು, ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಮತ್ತೊಮ್ಮೆ ನಾನು ಆಂಜನೇಯ ಸ್ವಾಮಿನಲ್ಲಿ ಮನವಿ ಏನು ಮಾಡೋದು, ಅದು ನಿಡಘಟ್ಟ ಆಂಜನೇಯ ಸ್ವಾಮಿ ಇರ್ಬೋದು, ಈ ಆಂಜನೇಯ ಸ್ವಾಮಿಯಲ್ಲಿ ಮನವಿ ಮಾಡೋದೇನು ಅಂದರೆ ರೈತರ ಬಾಳು ಹಸನಾಗಬೇಕು ಅಂದರೆ ನಾವೆಲ್ಲರ ಕೆಲವಿಲ್ಲ, ಮೇಲೊಬ್ಬ ಪರಮಾತ್ಮ ಇದ್ದಾನಲ್ಲ, ಅವನು ಒಳ್ಳೆ ಮಳೆ ಕೊಡಬೇಕು, ಒಳ್ಳೆ ಬೆಳೆ ಕೊಡಬೇಕು, ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಕೊಡಬೇಕು ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ, ಭಾಳ ಬಹುದಿನದಿಂದ ಬೂಚನಹಳ್ಳಿ ಕಾವಲಿಂದ ಈ ಭಾಗಕ್ಕೆ ಪ್ರಯಾಣ ಮಾಡೋರೆಲ್ರಿಗೂ ಈ ಒಂದು ಬ್ರಿಡ್ಜು ಕುಸಿದ್ರಿಂದ ಭಾಳ ತೊಂದರೆ ಆಗಿತ್ತು. ಹಾಗಾಗಿ ಬೂಚನಹಳ್ಳಿ ಗ್ರಾಮದ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಮಾಜಿ ಅಧ್ಯಕ್ಷ ಶಿವಮ್ಮನವರು ಎಲ್ಲರ ಒಂದು ಒತ್ತಡಕ್ಕೆ ಇವತ್ತು ನಾವು ಸರ್ಕಾರದಿಂದ ಈ ಒಂದು ಬ್ರಿಡ್ಜನ್ನ ಸ್ಯಾಂಕ್ಷನ್ ಮಾಡಿಸಿ ಇವತ್ತು ಅದರ ಶಂಕುಸ್ಥಾಪನೆ ನೆರವೇರಿಸಿದ್ವಿ. ಆದಷ್ಟು ಬೇಗ ಇವತ್ತು VJNL AW ಹರ್ಷ ಎಲ್ಲ ಇದ್ದಾರೆ, ಆ ಗುತ್ತಿಗೆದಾರಿಗೆ ಹೇಳೋದು ದಯಮಾಡಿ ಈ ಬೂಚನಹಳ್ಳಿ ಕಾವಲ್ ಬ್ರಿಡ್ಜು ಮತ್ತು ನಮ್ಮ ಗೆದ್ಲೆಹಳ್ಳಿ ಬ್ರಿಡ್ಜು ಎರಡನ್ನೂ ಆದಷ್ಟು ಬೇಗ ಮುಗಿಸಿ ಗುಣಮಟ್ಟದ ಕಾಮಗಾರಿ ಮಾಡಿರಿ. ಇದು ಯಾವುದೋ ನೋಡಿ ಕಾಮಗಾರಿ ಮಾಡಿದ್ದಾರೆ, ಹಿಂದೆ ಕಳಪೆ ಕಾಮಗಾರಿಯಾಗಿ ಬೇಗ ಕುಸಿದೋಗಿದೆ. ಈ ರೀತಿ ಆಗೋದು ಬೇಡ. ಸರ್ಕಾರದ ದುಡ್ಡು ಅಂದರೆ ನಮ್ಮ ಸಾರ್ವಜನಿಕರ ದುಡ್ಡು, ಅದನ್ನು ಒಳ್ಳೆ ರೀತಿ ಬಳಸ್ಕೊಂಡು ಅದನ್ನು ಗುಣಮಟ್ಟದ ಬ್ರಿಡ್ಜನ್ನು ಮಾಡಿ ಸಾರ್ವಜನಿಕರಿಗೆ ಆದಷ್ಟು ಬೇಗ ಲೋಕಾರ್ಪಣೆ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸ್ತಾ, ಬಹುಶಃ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿದೆ, ನಮ್ಮ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಬಡವರ, ದೀನದಲಿತರ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ ಎಲ್ಲ ವರ್ಗದ ಬಡವರ ಒಂದು ಏಳಿಗೆಗಾಗಿ ಅವರ ಕಷ್ಟಗಳಿಗೆ ಸ್ಪಂದಿಸುವಂತೆ 5 ಗ್ಯಾರಂಟಿಗಳನ್ನು ತಂದಿದ್ದು, ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ವರ್ಷಕ್ಕೆ 57,000ಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಅನುದಾನವನ್ನು 5 ಗ್ಯಾರಂಟಿಗಳಿಗೆ ಕೊಡ್ತಾಯಿದ್ದು, ಚುನಾವಣಾ ಪೂರ್ವದಲ್ಲಿ ಬಡವರಿಗಾಗಿ ಘೋಷಣೆ ಮಾಡಿದ ಈ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ 5 ತಿಂಗಳಲ್ಲಿ ಅದನ್ನು ಜಾರಿಗೊಳಿಸಿದಂಥ ಬಡವರ ಪರ ಮುಖ್ಯಮಂತ್ರಿ ಯಾರು ಈ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಈ ಸಂದರ್ಭದಲ್ಲಿ ಇವತ್ತು ಹೆಣ್ಣುಮಕ್ಕಳಿಗೆ ಅವರ ಕುಟುಂಬದ ಬೆಲೆ ಏರಿಕೆಯಲ್ಲಿ ತತ್ತರಿಸ್ತಾ ಇರ್ತಕ್ಕಂಥವ್ರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿ ಕುಟುಂಬಕ್ಕೆ 2,000 ರೂಪಾಯಿ ಯಜಮಾನಿಗೆ, ಮತ್ತು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಹಸುವಿನಿಂದ ಯಾರು ಬಳಲಬಾರ್ದು ಅಂತ ಅನ್ನಭಾಗ್ಯ ಯೋಜನೆಯಡಿ 10 kg ಅಕ್ಕಿ, ಅದೇ ರೀತಿ ಹೆಣ್ಣುಮಕ್ಕಳು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಉಚಿತ ಬಸ್ನಲ್ಲಿ ಪ್ರಯಾಣ ಶಕ್ತಿ ಯೋಜನೆಯಲ್ಲಿ, ಅದೇ ರೀತಿ ವಿದ್ಯುತ್ ಫ್ರೀ 200 ಯೂನಿಟ್ವರೆಗೂ, ನೀವು ಏನು ಪದವೀಧರರಿಗೆ ನೌಕರಿ ಸಿಗೋವರೆಗೂ 3 ವರ್ಷ ಯುವ ನಿಧಿ ಮುಖಾಂತರ 3,000 ರೂಪಾಯಿ, ಈ ಎಲ್ಲವನ್ನೂ ಕೊಟ್ಟಿದ್ದು ಸಮಾಜದ ನಿರ್ಮಾಣಕ್ಕಾಗಿ. 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು, 15ನೇ ಶತಮಾನದ ಕನಕದಾಸರು, ಅದೇ ರೀತಿ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರುಗಳೆಲ್ಲ ಹೋರಾಟ ಮಾಡಿದ್ದೇನಕ್ಕೆ ಅಂದರೆ ಶೋಷಿತ ವರ್ಗದವ್ರನ್ನ ಸಮಾಜದ ತರಬೇಕು, ಸಮಾಜದ ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಯೋಚನೆಯನ್ನು ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಏನು ನಾವು ಮಹಾಪುರುಷರು ಅಂತ ಹೇಳ್ತೀವಿ, ಬುದ್ಧ, ಬಸವ, ಅಂಬೇಡ್ಕರ್, ಇವರ ವಿಚಾರಧಾರೆಗಳನ್ನು ಸರ್ಕಾರದಲ್ಲೂ ಆಡಳಿತದಲ್ಲೂ ಅಳವಡಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ, ಏಕೈಕ ಮುಖ್ಯಮಂತ್ರಿ ದೇಶಕ್ಕೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಗೆದ್ಲೆಹಳ್ಳಿ ಹಾಗೂ ಭೂಚೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.